ಆಗಿರೋದೇ ಅಧಿಕಾರ ಬೇಕು, ತನ್ನ ಪುತ್ರನಿಗೆ ಅಧಿಕಾರ ಬೇಕು ಅಂತ ಕಾರಣಕ್ಕೆ ಕುಮಾರಸ್ವಾಮಿ ಹೋಗಿ ಜಾಯ್ನ್ ಆಗ್ಬಿಟ್ಟಿದ್ದಾನೆ BJP ಜೊತೆಗೆ ಅಂತ. ಅವಾಗ ನಾನು ಸತ್ರು ಹೋಗಲ್ಲ ಬದುಕಿದ್ರು ಹೋಗಲ್ಲ ಅಂತ ಹೇಳ್ತಿದ್ದ ದೇವೇಗೌಡರು ಇವಾಗ ಹೆಂಗೆ ಹೋಗಿದ್ದಾರೆ? ಅವತ್ತಿಗೂ ಅವ್ರು BJP ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ರು. ನಮಗೆ ಮುಸಾಫ್ರು ಓಟೇ ಬೇಡ ಅಂತ ಹೇಳೋದು, ಈ ತರಹದ ರಾಜಕಾರಣ ಇರಲಿಲ್ಲ. ಯಡಿಯೂರಪ್ಪನವ್ರಿಗೆ ಅವರ ಶಿಕಾರಿಪುರ ಕ್ಷೇತ್ರದಲ್ಲಿ ಮುಸಲ್ಮಾನರು ಕೂಡ ಓಟನ್ನ ಹಾಕಿದ್ದಾರೆ. ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಮಾತ್ರನ ವ್ಯಾಮೋಹ ಇರೋದು ದೇವೇಗೌಡರಿಗೆ, ಉಳಿದ ಮಕ್ಕಳ ಮೇಲೆ ಯಾರ ಮೇಲೂ ಇಲ್ವಾ? ನೀವು ದೇವೇಗೌಡರನ್ನ ಹೋಗಿ ಕೇಳಬೇಕು, ನೀವು ಹತ್ರದಲ್ಲಿ ಇದ್ದವರಲ್ವಾ, ಸೊ ಹಾಗಾಗಿ ಕೇಳ್ತಾ ಇರೋದು. ಚಲಾವಣೆಯಲ್ಲಿ ಯಾವ ನಾಣ್ಯ ಇರುತ್ತೋ ಆ ನಾಣ್ಯವನ್ನೇ ನಡೆಸಬೇಕು. ದೇವೇಗೌಡರು ಜಾತ್ಯತೀತ ಅಂತ ಎಷ್ಟು ಇಟ್ಕೊಂಡು ಅವರೇ ಹೋಗಿದಾರಲ್ಲ ಕೋಮುಗಲಭೆ ಮಾಡೋರ ಜೊತೆ ಅಂತ ಹೇಳ್ತಾ ಇದ್ರಲ್ಲ, ಸೊ ಅದಂಗೆ ಅವರು ಹೋದ್ರು. ಮತ್ತೆ ಯಾಕೆ ಹೋಗ್ಬೇಕಿತ್ತು? ಬರೀ ಪುತ್ರ ವ್ಯಾಮೋಹನ ಅಥವಾ ಬೇರೆ ಬೇರೆ ಏನಾದ್ರು ಇದೆಯಾ? ಅಧಿಕಾರ ವ್ಯಾಮೋಹ ಮತ್ತು ಪುತ್ರ ವ್ಯಾಮೋಹ ಆಫ್ ಕೋರ್ಸ್. ಮಂಡ್ಯದಲ್ಲಿ ಒಂದು ದೊಡ್ಡ ಇಶ್ಯೂ ಆಯ್ತು. ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಬರ್ತಾ ಇದ್ರು, ಕಮಾನ್ಗಳನ್ನ ಹಾಕಿ ಉರಿಗೌಡ ನಂಜೇಗೌಡ ದ್ವಾರಕ್ಕೆ ಸ್ವಾಗತ ಅಂತ ಹಾಕ್ಬಿಟ್ಟಿದ್ರು. ಇದೇ HD ಕುಮಾರಸ್ವಾಮಿ ಅವರು ಈ ತಕ್ಷಣ ಆ ಉರಿಗೌಡ ನಂಜೇಗೌಡ ಅನ್ನುವಂಥ ಕಾಲ್ಪನಿಕ ಕಥೆಗಳೇನಿದಾವೆ, ಈ ಕಾಲ್ಪನಿಕ ಕಥೆಗಳು ಮಂಡ್ಯದ ಹಿಂದೂ ಮುಸಲ್ಮಾನರ ಸೌಹಾರ್ದತೆಯನ್ನ ಕೆಡುತ್ತೆ ಅಂಥ HD ಕುಮಾರಸ್ವಾಮಿ ಅವರು, ಅಂಥ ಬದ್ಧತೆಯ HD ಕುಮಾರಸ್ವಾಮಿ ಅಷ್ಟು ಬಿಜೆಪಿಯನ್ನ ತೀವ್ರವಾಗಿ ವಿರೋಧಿಸಿದವರು, ಬಿಜೆಪಿಯ ಸಿದ್ಧಾಂತವನ್ನ ತೀವ್ರವಾಗಿ ವಿರೋಧಿಸಿದವರು ಏಕ್ದಮ್ ಹೋದಾಗ ರಾಜಕೀಯ ಅಧಿಕಾರ ಮತ್ತು ಅಧಿಕಾರದ ವ್ಯಾಮೋಹ, ಇದಷ್ಟೇ ಕಾರಣಕ್ಕೆ ಅವ್ರು ಹೋಗಿದ್ದಾರೆ. ಸೊ ಹಾಗಾಗಿ ನೀವು ಯಾವಾಗಲೂ ಚಲಾವಣೆಯಲ್ಲಿ ಇರಬೇಕು, ಮನೇಲಿ ಇರಬಾರ್ದು ಅನ್ನೋದಕ್ಕೋಸ್ಕರನೇ ಕಾಂಗ್ರೆಸ್ಗೆ ಬಂದ್ರ? ನಾನೇನು ರಾಜಕೀಯಕ್ಕೆ ಬಂದು ಚಲಾವಣೆಗೆ ಬಂದವಳಲ್ಲ. ನಾನು ನನ್ನ ಹೋರಾಟ, ನನ್ನ ಸೈದ್ಧಾಂತಿಕ ಸಂಘರ್ಷಗಳ ಮೂಲಕ ಮುನ್ನೆಲೆಗೆ ಬಂದವಳು. ವೀಕ್ಷಿಸಿ ಇಂದು ಸಂಜೆ 4:30ಕ್ಕೆ ಪ್ರತಿಧ್ವನಿಯ ಪಾಡ್ಕಾಸ್ಟ್ನಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.